ಸೊ ಇವತ್ತಿನ ವಿಡಿಯೋ ಒಳಗಡೆ ಎದ್ರ ಬಗ್ಗೆ ಮಾತಾಡತ್ತೀನಿ ಅಂತಂದ್ರೆ DSLR ಬಗ್ಗೆ ಮಾತಾಡತ್ತೀನಿ. ನೀವೇನಾರ ಒಂದು ಹೊಸ DSLR ಪರ್ಚೇಸ್ ಮಾಡ್ತಿದ್ದೀನಿ ಅಂತಂದ್ರೆ ನಿಮ್ಗಲ್ಲಿ ಸಣ್ಣ ಸಣ್ಣ ಸಿಂಪಲ್ ಥಿಂಗ್ಸ್ ಬಗ್ಗೆ ನಿಮ್ಗೆ ಗೊತ್ತಿರಲೇಬೇಕು. ಭಾಳಷ್ಟು ಜನ ಏನು ಮಾಡ್ತಾರೆ ಅಂತಂದ್ರೆ ಇದೇ ಸಿಂಪಲ್ ಥಿಂಗ್ಸ್ ಅವ್ರಿಗೆ ಗೊತ್ತಿರೋದಿಲ್ಲ, ಹೋಗಿ DSLR ಪರ್ಚೇಸ್ ಮಾಡ್ಕೊಂಡು ಬರ್ತಾರೆ. ಹಿಂಗೆ ಮಾಡ್ಕೊಂಡು ಬಂದಾದಮೇಲೆ DSLRದ ಆ್ಯಕ್ಚುಯಲ್ ಮಜಾ ಏನಿರ್ತೈತಲ್ಲ ಅದು ಅವ್ರಿಗೆ ಸಿಗ್ತಿರೋದಿಲ್ಲ. ಸೊ ಆಮೇಲೆ ಅವರು ಒದ್ದಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಸೇಮ್ ಥಿಂಗ್ ನಿಮ್ಗೂ ಸಹಿತ ಆಗಬಾರ್ದು ಅಂಥೇಳಿ ಈ ಪರ್ಟಿಕ್ಯುಲರ್ ವಿಡಿಯೋನ ಮಾಡ್ತಿದ್ದೀನಿ. ನಿಮ್ಗೂ ಸಹಿತ ಇದ್ರ ಬಗ್ಗೆ ತಿಳ್ಕೊಬೇಕಂತಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದ್ರ ಜೊತೆಗೆ ಈ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಸಹಿತ ಮರೆಯಕ್ಕೆ ಹೋಗಬೇಡ್ರಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ತನಕ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗ್ರಿ ಅಲ್ಲಿ ರೆಡ್ ಕಲರ್ ಸಬ್ಸ್ಕ್ರೈಬ್ ಅಂತೇಳಿ ಏನು ಬಡಂಗೆ ಕಾಣಿಸ್ತಾ ಇತ್ತಲ್ಲ ಆದ್ಮೇಲೆ ಕ್ಲಿಕ್ ಮಾಡಿರಿ. ಅದ್ರ ಜೊತೆಗೆ ನಿಮ್ಗೊಂದು ಏನು ಬಾಜುಕೊಂಡು ನೋಟಿಫಿಕೇಶನ್ ಬೆಲ್ ಕಾಣಿಸ್ತಾ ಇತ್ತಲ್ಲ ಇದ್ರ ಮೇಲೂ ಸಹಿತ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ. ಜನರಲ್ ಆಗಿ ಎಲ್ಲರೂ DSLRನ ಎದಕ್ಕೆ ಪರ್ಚೇಸ್ ಮಾಡ್ತಾರಂತಂದ್ರೆ ಫೋಟೋ ಅಥವಾ ವಿಡಿಯೋಸ್ ಒಳಗಡೆ ಬ್ಯಾಕ್ಗ್ರೌಂಡ್ ಬ್ಲರ್ ಅಥವಾ ಬೋಕೆ ಎಫೆಕ್ಟ್ ಅಂತೇಳಿ ಏನು ಕರಿತೇವಲ್ಲ ಈ ಪರ್ಟಿಕ್ಯುಲರ್ ಬೋಕೆ ಎಫೆಕ್ಟ್ ಸಲುವಾಗಿ DSLRನ ಪರ್ಚೇಸ್ ಮಾಡಿರ್ತಾರೆ. ಭಾಳಷ್ಟು ಜನ ಏನಂತೇಳಿ ತಿಳ್ಕೊಂಡು ಬಿಟ್ಟಿರ್ತಾರೆ ಅಂತಂದ್ರೆ DSLR ತೊಗೊಂಡ್ರೆ ಮುಗಿದು ಹೋಯ್ತು, ಆ ಪರ್ಟಿಕ್ಯುಲರ್ DSLR ಇಂತ್ರ ನಾವು ಯಾವ್ದು ಬೇಕಾದ ಫೋಟೋ ತೆಗೆದ್ರೂ ನಮಗೆ ಈ ಟೈಪ್ ಬೋಕೆ ಎಫೆಕ್ಟ್ ಸಿಗ್ತೈತಿ ಅಂತೇಳಿ ತಿಳ್ಕೊಂಡು ಬಿಟ್ಟಿರ್ತಾರೆ. ಬಟ್ ಇದು ಕಂಪ್ಲೀಟ್ಲಿ ತಪ್ಪು. ಸೊ ಇದಕ್ಕೆ ಯೂಶ್ವಲಿ ಮೇನ್ ರೀಸನ್ ಏನಂತಂದ್ರೆ ಯಾವ್ದಾರ ಒಂದು DSLR ಪರ್ಚೇಸ್ ಮಾಡಿದಾಗ ನಿಮ್ಗೆ ಅದ್ರ ಜೊತೆ ಯೂಶ್ವಲಿ 18 to 55 ಮಿಲಿಮೀಟರ್ ಕಿಟ್ ಲೆನ್ಸ್ ನಿಮ್ಗೆ ಅದ್ರ ಜೊತೆ ಪ್ರೊವೈಡ್ ಮಾಡ್ತಾರೆ. ಈ ಪರ್ಟಿಕ್ಯುಲರ್ ಕಿಟ್ ಲೆನ್ಸ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ನೀವಿಲ್ಲಿ ನೋಡ್ಬೋದು f3.5 ಇದರದ ಅಪರ್ಚರ್ ಐತಿ. f3.5 ಇರೋದ್ರಿಂದ ನೀವು ಯಾವ್ದಾರ ಒಂದು ಪರ್ಸನ್ದು ಏನಾರ ಪಿಕ್ಚರ್ ತೆಗಿತಿದ್ದೀನಿ ಅಂತಂದ್ರೆ ನಿಮ್ಗೆ ಅಲ್ಲೇ ಬ್ಯಾಕ್ಗ್ರೌಂಡ್ ಇದು ಅಷ್ಟೊಂದಾಗಿ ಬ್ಲರ್ ಮಾಡೋದಿಲ್ಲ ಇದು. ಸೊ ಇಲ್ಲೇ ನಾನು ನಿಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನೀವು ಏನಾರ ಒಂದು ಹೊಸ DSLR ತೊಗೋತಿದ್ದೀನಿ ಅಂತಂದ್ರೆ ಅದ್ರ ಜೊತೆಗೆ ಒಂದು 50 ಮಿಲಿಮೀಟರ್ f1.8 ಒಂದು ಪ್ರೈಮ್ ಲೆನ್ಸ್ನು ಸಹಿತ ತೊಗೊಳಕ್ಕೆ ಟ್ರೈ ಮಾಡಿರಿ. ಬಟ್ ಒಂದು ಥಿಂಗ್ ನೀವು ಏನು ನೆನ್ಪಿಟ್ಕೋಬೇಕಂತಂದ್ರೆ ಈ ಪರ್ಟಿಕ್ಯುಲರ್ ಪ್ರೈಮ್ ಲೆನ್ಸಿಗೆ ನೀವು ಎಕ್ಸ್ಟ್ರಾ 10,000 ರೂಪೀಸ್ ಪೇ ಮಾಡಲೇಬೇಕು. ನೀವು ಒಂದು ಸತಿ ಈ ಪರ್ಟಿಕ್ಯುಲರ್ ಪ್ರೈಮ್ ಲೆನ್ಸ್ ತೊಗೊಂಡ್ರೆ ಅಂದ್ರೆ ಮುಗೀತು, ನಿಮ್ಗೆ ಆ್ಯಕ್ಚುಯಲ್ DSLR ಮಜಾ ನಿಮ್ಗೆ ಈ ಪರ್ಟಿಕ್ಯುಲರ್ ಲೆನ್ಸ್ ಇಂತ ನಿಮ್ಗೆ ಸಿಗ್ತೈತಿ. ಸೊ ಈ ಪರ್ಟಿಕ್ಯುಲರ್ 50 ಮಿಲಿಮೀಟರ್ f1.8 ಪ್ರೈಮ್ ಲೆನ್ಸ್ದು ಫೋಕಲ್ ಲೆಂತ್ ಫಿಕ್ಸ್ಡ್ ಇರೋದ್ರಿಂದ ನಿಮ್ಗೆ ಈ ಪರ್ಟಿಕ್ಯುಲರ್ ಲೆನ್ಸ್ ಒಳಗಡೆ ಯಾವುದೇ ಥರದ ಝೂಮ್ ಇನ್ ಅಥವಾ ಝೂಮ್ ಔಟ್ ನಿಮ್ಗೆ ಮಾಡೋಕೆ ಆಗೋದಿಲ್ಲ. ಸೊ ಇನ್ನೊಂದು ಥಿಂಗ್ ನೀವು ಏನು ನೆನ್ಪಿಟ್ಕೋಬೇಕಂತಂದ್ರೆ ಈ ಎಫ್ ನಂಬರ್ ಏನೈತಲ್ಲ ಇದು ಈ ಪರ್ಟಿಕ್ಯುಲರ್ ಎಫ್ ನಂಬರ್ ಹೆಂಗೆ ಕಡಿಮೆ ಹಾಕೊಂತ ಬರ್ತೈತಲ್ಲ ಹಂಗೆ ನಿಮ್ಗೆ ಬ್ಯಾಕ್ಗ್ರೌಂಡ್ ಬ್ಲರ್ ಏನೈತಲ್ಲ ಅದು ಹೆಚ್ಚಿಗೆ ಹಾಕೊಂತ ಹೋಗ್ತೈತಿ. ಮತ್ತು ಅದ್ರ ಜೊತೆಗೆ ಲೆನ್ಸಿಂದು ಕಾಸ್ಟ್ ಏನೈತಲ್ಲ ಅದು ಸಹಿತಕ್ಕೆ ಹೆಚ್ಚಿಗೆ ಹಾಕೊಂತ ಹೋಗ್ತೈತಿ. ನೀವು ನಂಗೆ ಇಲ್ಲಿ ಕೇಳ್ಬೋದು ಅಪರ್ಚರ್ ಅಂದರೆ ಏನಂತೇಳಿ. ಈ ಪರ್ಟಿಕ್ಯುಲರ್ ಕಿಟ್ ಲೆನ್ಸ್ ಒಳಗಡೆ ನೀವಿಲ್ಲಿ ನೋಡ್ಬೋದು ಅಪರ್ಚರ್ ಅಷ್ಟೊಂದು ವೈಡ್ ಆಗಿ ಓಪನ್ ಆಗ್ತಿಲ್ಲ. ಸೊ ಇದರ ರೀಸನಿಗೆ ನಮಗಿದು ಬ್ಯಾಕ್ಗ್ರೌಂಡ್ನು ಸಹಿತ ಅಷ್ಟೊಂದಾಗಿ ಇದು ಬ್ಲರ್ ಮಾಡೋದಿಲ್ಲ. ಇದನ್ನು ನಾವು f1.8 ಪ್ರೈಮ್ ಲೆನ್ಸಿಗೆ ಕಂಪೇರ್ ಮಾಡ್ಕೊಂಡಾಗ ನೀವಿಲ್ಲಿ ನೋಡ್ಬೋದು ಇದ್ರದ್ದು ಅಪರ್ಚರ್ ಎಷ್ಟು ವೈಡ್ ಆಗಿ ಓಪನ್ ಆಗತ್ತೆ ಅಂತ ಹೇಳಿ. ಸೊ ಇದೇ ರೀಸನಿಗೆ ನಾವು ಏನಾರ ಒಂದು f1.8 ಲೆನ್ಸನ್ನ ಯೂಸ್ ಮಾಡ್ಕೊಂಡು ಯಾರ್ದಾರ ಒಂದು ಪಿಕ್ಚರ್ನ ತೆಗೆದ್ರೆ ಅದರೊಳಗಡೆ ನಮ್ಗೆ ಹೆಚ್ಚಿಗೆ ಬ್ಯಾಕ್ಗ್ರೌಂಡ್ ಬ್ಲರ್ ನಮಗಿಲ್ಲೇ ನೋಡೋಕೆ ಸಿಗ್ತೈತಿ. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಈ 50 ಮಿಲಿಮೀಟರ್ f1.8 ಪ್ರೈಮ್ ಲೆನ್ಸ್ದು ಏನಾರ ಒಂದು ರಿವ್ಯೂ ಬೇಕಿತ್ತು ಅಂತಂದ್ರೆ ನಂಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ಕೇಳೋದನ್ನು ಮರಿಬೇಡ್ರಿ. ಈ ಪರ್ಟಿಕ್ಯುಲರ್ ಲೆನ್ಸಿಂದು ಕಂಪ್ಲೀಟ್ ರಿವ್ಯೂ ನಾನು ಮಾಡ್ತೇನೆ. ಸೊ ಶಾರ್ಟಾಗಿ ಹೇಳ್ಬೇಕಂತಂದ್ರೆ ನಿಮ್ಮ ಕಡೆ ಒಂದು ಬಜೆಟ್ DSLR ಐತಿ, ಆ DSLR ಒಳಗಡೆ ಫುಲ್ ಟು ಫುಲ್ ನಿಮ್ಗೆ ಮಜಾ ಬೇಕು ಆ DSLR ಅಂತಂದ್ರೆ ಆದಷ್ಟು ನೀವು 50 ಮಿಲಿಮೀಟರ್ f1.8 ಲೆನ್ಸ್ ತೊಗೊಳಕ್ಕೆ ಟ್ರೈ ಮಾಡಿರಿ. ಸೊ ನಿಮ್ಗೊಂದು ರಫ್ ನಾಲೆಜ್ ಸಿಕ್ಕಿರ್ಬೇಕಂತ ಅನ್ಕೊತೀನಿ. ಬರೀ DSLR ತೊಗೊಳೋದು ಅಷ್ಟೇ ಅಲ್ಲ, DSLR ಜೊತೆಗೆ ಯಾವ ಟೈಪ್ ಲೆನ್ಸನ್ನು ತೊಗೊಂಡ್ರೆ ನಿಮ್ಗೆ ಬ್ಯಾಕ್ಗ್ರೌಂಡ್ ಬ್ಲರ್ ಅಥವಾ ಬೋಕೆ ಎಫೆಕ್ಟ್ ಸಿಗ್ತೈತಿ ಅಂಥೇಳಿ ನಿಮ್ಗೆ ಗೊತ್ತಾಗಿರ್ಬೇಕಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸಾತೀನಿ. ಈ ಪರ್ಟಿಕ್ಯುಲರ್ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಬೇಕಿದ್ರೆ ಶೇರ್ ಮಾಡಿರಿ. ಮತ್ತು ನಾನು ಮುಂದೆ ಎಷ್ಟು ವಿಡಿಯೋಸ್ ಹಾಕ್ತೀನಿ ನೀವು ಆ ವಿಡಿಯೋಸ್ನೆಲ್ಲನೂ ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗಡೆ ನೋಡ್ಬೇಕಂತಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಸಹಿತ ನೀವು ಮರೆಯಕ್ಕೆ ಹೋಗಬೇಡ್ರಿ. ಮತ್ತು ನಾನು ನಿಮ್ಗೆ ಮುಂದಿನ ವಿಡಿಯೋ ಒಳಗಡೆ ಸಿಗ್ತೇನೆ.